ಜಕೇರ್ ಅಕಾಡೆಮಿ. ವೆಲ್ಕಮ್ ಬ್ಯಾಕ್ ಟು ಜಕೇರ್ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು 9th ತರಗತಿಗೆ ಸಂಬಂಧಿಸಿದಂತೆ 9th ಕ್ಲಾಸ್ಗೆ ಸಂಬಂಧಿಸಿದಂತೆ ತೃತೀಯ ಭಾಷೆ ಹಿಂದಿ ವಿಷಯದ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ವಿಷಯದ ಪಾಠ 6 ಪಾಠ 6 है ಚೀರಾ ಪುಂಜೆ से आया हूँ ಪಾಠದ ಪ್ರಶ್ನೆ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಮಕ್ಕಳೇ ನೋಡೋಣ. ಸೊ ಕಣಿವರೆಗೂ ಕೂಡ ಈ ಒಂದು ವಿಡಿಯೋವನ್ನು ವೀಕ್ಷಿಸಿ. तो इस पाठ के लेखक हैं डॉक्टर प्रदीप पंत जी. जैसा कि इस यहाँ पर आप देख सकते हैं, यह है मौसमाई वाटरफॉल्स है, 7 हिल्स जहाँ पर जलप्रपात है और यह वहाँ का उत्सव है. ಅಲ್ಲಿ ಮೇಘಾಲಯ ರಾಜ್ಯದಲ್ಲಿ ಆಚರಿಸುವಂಥ ಉತ್ಸವ ಹಾಗೂ ಇದು ಕೂಡ ಒಂದು ನೃತ್ಯವನ್ನು ನಾವು ಇಲ್ಲಿ ನೋಡಬಹುದು. ಸೊ ಈ ತರನಾಗಿರ್ತಕ್ಕಂಥ ಅಲ್ಲಿ ಒಂದು ಕಲ್ಚರ್ ಇದೆ. ಸೊ ಬನ್ನಿ ತಡ ಮಾಡದೆ ನಾವು ಪ್ರಶ್ನೆ ಉತ್ತರಗಳತ್ತ ಸಾಗೋಣ. ಏಕ್ ಹೇ ಏಕ್ वाक्य में उत्तर लिखे. ಒಂದು ವಾಕ್ಯದಲ್ಲಿ ಉತ್ತರಿಸಿ ಎನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. तो इसके अंदर सबसे पहला प्रश्न है, प्रश्न 1 है राज्य को बादलों का घर कहते हैं ಎನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. जिसका उत्तर है ಮೇಘಾಲಯ राज्य को बादलों का घर कहते हैं ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. प्रश्न 2 है जीप में लेखक के साथ और कौन बैठे हैं ಎನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. जिसका सही उत्तर है जीप में लेखक के साथ मेघालय राज्य के अधिकारी श्री संगमा और उनके 2 दोस्त बैठे हैं ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. प्रश्न 3 देखेंगे. प्रश्न 3 ನೋಡೋದಾದರೆ ಮೇಘಾಲಯ के 3 पर्वतीय अंचलों के नाम लिखिए. ಮೇಘಾಲಯದಲ್ಲಿರತಕ್ಕಂಥ 3 ಪರ್ವತದ ವರ್ಗಗಳನ್ನು ಬರೀಬೇಕಾಗಿರುವಂಥದ್ದು. तो इसका उत्तर होगा मेघालय के 3 पर्वतीय अंचल हैं खासी पर्वत, गारो पर्वत और जयंतिया पर्वत. इस प्रकार से 3 प्रांतों के अंदर 3 अंचलों के अंदर पूरा हमारा मेघालय बटा है. प्रश्न 4 देखेंगे. मेघालय में हर कहीं कौन सी पारिवारिक व्यवस्था है. ಯಾವೆಲ್ಲ ಪಾರಿವಾರಿಕ ವ್ಯವಸ್ಥೆಯಲ್ಲಿ ಫಾಲೋ ಅಪ್ ಮಾಡ್ತಾರೆ ಅಂತ ಎನ್ನುವುದಾದರೆ जिसका उत्तर है मेघालय में हर कहीं मातृ सत्तात्मक पारिवारिक व्यवस्था है. मातृ सत्तात्मक यानी के जो भी है माँ से बेटी को मिलता है. माँ से बेटी, ತಾಯಿಯಿಂದ ಮಗಳಿಗೆ ಎಲ್ಲ ಆಸ್ತಿ ಹಾಗೂ ಎಲ್ಲವೂ ಸವಲತ್ತುಗಳು ತಾಯಿಯಿಂದ ಮಗಳಿಗೆ ಸಿಗ್ತವೆ. ಪ್ರಶ್ನೆ 5 है नौशंगी थियंग प्रताप किस नाम से लोकप्रिय है ಎನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಇದಕ್ಕೆ ಇರುವಂಥ ನೌಶಂಗಿ ಥಿಯಂಗ್ ಎನ್ನುವಂಥಕ್ಕೆ ಪ್ರಪಾತಕ್ಕೆ, ಪ್ರಪಾತ ಅಂದರೆ ಜಲಪಾತ, ಪ್ರಪಾತ ಅಂದರೆ ಮಕ್ಕಳೇ ಜಲಪಾತ, ಈ ಒಂದು ಜಲಪಾತಕ್ಕೆ ಇನ್ನೊಂದು ಹೆಸರೇನು ಅಥವಾ ಯಾವ ಹೆಸರಿನಿಂದ ಅದು ಲೋಕಪ್ರಿಯವಾಗಿದೆ. जिसका उत्तर है नौशंगी थियंग प्रपात मौस माई प्रताप के नाम से लोकप्रिय है. मौस माई ಎನ್ನುವಂತಹ ಹೆಸರಿನಿಂದ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. प्रश्न 6 देखेंगे. गारो समूह को किस जाति का अंग माना जाता है. गारो ಎನ್ನುವಂಥ ಒಂದು ಬುಡಕಟ್ಟು ಜನಾಂಗವನ್ನು ಯಾವ ಒಂದು ಜಾತಿಯ अंग ಅಂತ ಅದನ್ನು ಅನ್ಕೊಳ್ತಾರೆ. जिसका उत्तर है गारो समूह को बोडो जाति का अंग माना जाता है ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ. प्रश्न 2 है 2-3 ವಾಕ್यों में उत्तर लिखिए ಎನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಮೊದಲನೇ ಪ್ರಶ್ನೆಯನ್ನು ನೋಡುವುದಾದರೆ बिजली उत्पादन के बारे में संगमा ने क्या कहा. बिजली उत्पादन ಅಂದರೆ ವಿದ್ಯುತ್ ಉತ್ಪಾದನೆ ಬಗ್ಗೆ ಏನು ಮಕ್ಕಳೇ, ವಿದ್ಯುತ್ ಉತ್ಪಾದನೆ ಬಗ್ಗೆ ಸಂಗಮ ಅವರು ಏನನ್ನು ಹೇಳ್ತಾರೆ. जिसका उत्तर होगा बिजली उत्पादन के बारे में संगमा ने कहा कि पॉइंट्स रूपದಲ್ಲಿ ಬರಬೇಕು. ಮೊದಲನೇ ಪಾಯಿಂಟ್ ಏನು ಅಂದರೆ मेघालय में खपत से ज़्यादा पन बिजली का उत्पादन होता है. हम अतिरिक्त बिजली अन्य राज्यों को दे देते हैं. यदि मेघालय के सभी गांव बिजली से जगमगा उठे तो भी अतिरिक्त बिजली का उत्पादन होता रहेगा. तो इस प्रकार से उनके एक मित्र संगमा बिजली के बारे में कहते हैं. प्रश्न 2 है माइती बाजार के बारे में 3 वाक्य लिखिए. माइती बाजार के बारे में 3 वाक्य लिखिए. 3 ಪಾಯಿಂಟ್ಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಹಲವಾರು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೀನಿ, ಇದರಲ್ಲಿ ನೀವು ಆರಿಸಿ 3 ಅಂಶಗಳನ್ನು ಬರೀಬಹುದು. माइती बाजार मणिपुर की राजधानी इंफाल में है. ಸೊ ಒಂದ್ಸಲ ಲೇಖಕರು ಮಣಿಪುರ ರಾಜಧಾನಿ ಇಂಫಾಲಲ್ಲಿ ಹೋದಾಗ ಈ ಒಂದು ಮಾಹಿತಿ ಬಾಜಾರನ್ನು ನೋಡಿರ್ತಾರೆ. यहाँ स्त्रियों का पूरा बाजार ही है जिसे माइती बाजार कहते हैं, यानी माँ का बाजार. स्त्रियाँ दिन भर सामान की बिक्री कर शाम को अपने अपने घर लौटती हैं. इस माइती बाजार में किसी प्रकार का वर्ग भेद नहीं है.
ಅಮೀರ್ और गरीब घर के ಸ್ತ್ರೀಯಾ भी इस बाजार में दिखाई देती हैं. ಸೊ ಇದರಲ್ಲಿ ಯಾವುದಾದ್ರೂ 3 ಪಾಯಿಂಟ್ಸ್ಗಳನ್ನು ಮಕ್ಕಳೇ ತಾವುಗಳು ಬರಿಬೇಕಾಗಿರುವಂಥದ್ದು, ಅಥವಾ ಎಲ್ಲಕ್ಕೆಲ್ಲ ಪಾಯಿಂಟ್ಸ್ಗಳು ಬರೆದ್ರು ಕೂಡ ಬೆಟರ್ ಆಗಿ ಇರುತ್ತೆ. ಪ್ರಶ್ನೆ 3 है चेरापूंजी की विशेषता क्या है. चेरापूंजी विशेषತೆ ಏನು ಅಂತ ಅದನ್ನು ಪಾಯಿಂಟ್ಸ್ ರೂಪದಲ್ಲಿ ಈ ಥರ ಬರೀಬಹುದು. जिसका उत्तर है चेरापूंजी मेघालय की राजधानी शिलांग से 53 किलोमीटर की दूरी पर है. चेरापूंजी समुद्र की सतह से कोई 1300 मीटर ऊपर विश्व में सबसे अधिक वर्षा वाले स्थान के लिए प्रसिद्ध है ಎನ್ನುವಂಥದ್ದನ್ನು ಮಕ್ಕಳೇ ತಾವುಗಳು ಬರಿಬೇಕು. ಪ್ರಶ್ನೆ 4 है मौसमाई गांव की गुफाएं कैसी हैं. मौसमाई ಊರಿನ ಗುಫಾಯೆ ಅಂದರೆ ಮಕ್ಕಳೇ ಗುಹೆಗಳು ಹೇಗಿದ್ದಾವೆ ಅದರ ಬಗ್ಗೆ ಬರೀರಿ ಅಂತ ಕೇಳಲಾಗಿದೆ. ಸೊ ಪಾಯಿಂಟ್ಸ್ ರೂಪದಲ್ಲಿ ಅದನ್ನು ಬರೆದ್ರೆ जिसका उत्तर होगा मौसमाई गांव की गुफाएं इतनी अंधेरी है कि मशाल या टॉर्च जलाए बिना उनमें प्रवेश नहीं कर सकते. उन्हें ಅಂತಾಗಿದೆ ಅಥವಾ ಅಲ್ಲಿ उनमें ಅಂತ ಮಾಡ್ಕೊಳ್ಳಿ. उनमें प्रवेश नहीं कर सकते. दूसरा पॉइंट होगा गुफाओं के ऊपर नीचे अगल बगल में सिर्फ पत्थर दिखाई देते हैं ಎನ್ನುವಂಥದ್ದನ್ನು ಬರಿಬೇಕು. सदियों से ये गुफाएं इसी तरह हैं और बहुत दूर तक चली गई हैं. ಸೊ ಇವೆಲ್ಲವೂ ಕೂಡ मौसमाई गुहेಗಳ ಬಗ್ಗೆ ವರ್ಣನೆ ಇತ್ತು. मुख्य प्रश्न 3 देखेंगे द्वित्व शब्दों को पाठों से चुनकर लिखिए. ಇಲ್ಲಿ ದ್ವಿತ್ವ ಶಬ್ದಗಳು ಅಂದರೆ ಅದು ಮ್ಯಾಕ್ಸಿಮಮ್ ಆಗಿ ಏನು ಬಂದಿರ್ತವೆ, ಡಬಲ್ ಸಲ ಬಂದಿರ್ತವೆ. ಸೊ ಅದಕ್ಕೆ ನಾವೇನಂತೀವಿ, ದ್ವಿತ್ವ ಶಬ್ದ ಅಂತ ಕರಿತೀವಿ. ಪಾಠದಲ್ಲಿ ಬಂದಿರುವಂತೆ ಕಭಿ ಕಭಿ, ಅಭಿ ಅಭಿ, ಕಲ್ ಕಲ್, ಛಲ್ ಛಲ್, ಲುಕಾ ಛುಪಿ, ಹೀಗೆ ಹಲವಾರು ಕೊಟ್ಟಿದ್ದಾರೆ. ನೀವು ಅದನ್ನು ಕೂಡ ಬರಿಬಹುದು ಮಕ್ಕಳೇ. ಸೊ ಇದು ದ್ವಿತ್ವ ಶಬ್ದಗಳಿಗೆ ಉದಾಹರಣೆಗಳು. ಮುಖ್ಯ ಪ್ರಶ್ನೆ 4 ನೋಡುವುದಾದರೆ ರಿಕ್ತ ಸ್ಥಾನಕ್ಕೆ ಪೂರ್ತಿ ಕೀಜಿಯೆ, ಬಿಟ್ಟಿರುವಂಥ ಸ್ಥಳಗಳನ್ನ ಪೂರ್ತಿಗೊಳಿಸಿ ಅಂತ. ಮೊದಲನೇ ಪ್ರಶ್ನೆ ನೋಡುವುದಾದರೆ ಮೇಘಾಲಯ ಕಿ ರಾಜಧಾನಿ ಹೇ. ಮೇಘಾಲಯದ ರಾಜಧಾನಿ ಡ್ಯಾಶ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾಗಿರುವಂಥ ಉತ್ತರ ಶಿಲಾಂಗ್ ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ. चेरापूंजी शिलांग से डैश डैश किलोमीटर की दूरी पर है. तो यहाँ पर उत्तर होगा 53 किलोमीटर की दूरी पर है. 53 किलोमीटर दूरदಲ್ಲಿದೆ. प्रश्न 3 है मेघालय में हर कहीं पारिवारिक व्यवस्था डैश डैश है. ಸೊ ಸರಿಯಾಗಿರುವಂಥ ಉತ್ತರ ಮಾತೃ ಸತ್ತಾತ್ಮಕ ಅಂತ ಸರಿಯಾಗಿರುವಂಥ ಉತ್ತರ. चौथा रिक्त स्थान देखेंगे चेरापूंजी समुद्र की सतह से कोई डैश डैश मीटर ऊपर है ಅಂತ ಕೊಡಲಾಗಿದೆ. ಸರಿಯಾಗಿರುವಂಥ ಉತ್ತರ 1300 मीटर ऊपर है. प्रश्न 5 ನೋಡುವುದಾದರೆ खासियों को समाज में डैश डैश की दृष्टि से देखा जाता है. जिसका उत्तर है सम्मान की दृष्टि से देखा जाता है. प्रश्न 5 मुख्य प्रश्ನೆ 5 ನೋಡುವುದಾದರೆ ಜೋಡ್ಕರ್ ಲಿಖಿ ಅಂದರೆ ಮಕ್ಕಳೇ ಜೋಡ್ಕರ್ ಲಿಖಿ ಅಂದರೆ ಹೊಂದಿಸಿ ಬರೆಯಿರಿ. ಡೈರೆಕ್ಟ್ ಆಗಿ ನಾನು ಉತ್ತರವನ್ನು ಇಲ್ಲಿ ಹೊಂದಿಸಿ ಕೊಟ್ಟಿದ್ದೀನಿ. चेरापूंजी की सड़कें कोहरे से गिरी हुई हैं. ಎರಡನೇದು ನೋಡುವುದಾದರೆ तमाम दुकानों पर स्त्रियां सौदा बेचती हैं ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ. तीसरा जोड़कर लिखे देखेंगे चेरापूंजी में साल भर वर्षा होती रहती है ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ. चौथा जोड़कर लिखिए नेंग क्रेम खासी लोगों का प्रमुख नृत्य है ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ. फिफ्थ वन देखेंगे, 5वां देखेंगे बेहडन खलाम ಜಯಂತಿಯ ಪಹಾಡಿಯೋ ಕಾ ಉತ್ಸವ ಹೈ. ಸೊ ಹೀಗೆ ಇದನ್ನು ನಾವು ಏನು ಮಾಡಬೇಕು ಮಕ್ಕಳೇ, ಜೋಡಿಸಿ ಒಂದರ ಮುಂದೆ ಒಂದು ಈ ಥರ ನೀವು ಕಾಪಿಯಲ್ಲಿ ಬರಿಬೇಕು. प्रश्न 6 है बे उपसर्ग जोड़कर विलोम शब्द लिखिए. ಉಪ ಅಂದರೆ ಶಬ್ದದ ಮುಂದೆ ಬರಬೇಕು. ಸೊ ಬೆ ಎನ್ನುವಂಥದ್ದು ಶಬ್ದದ ಮುಂದೆ ಬಳಸ್ಕೊಂಡು ಅದರ ಒಂದು ವಿಲೋಮ ಶಬ್ದ ರೆಡಿ ಆಗ್ತದೆ. ಅದನ್ನು ನೋಡೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಉದಾಹರಣೆಯನ್ನು ಕೊಡಲಾಗಿದೆ. ಹಿಚಕ್ ಅಂತ ಕೊಟ್ಟಿದ್ದಾರೆ. ಇದರ ಮುಂದೆ ನಾವು ಏನು ಮಾಡಿದ್ದೀವಿ, ಬೆ ಎನ್ನುವಂಥ ಉಪಸರ್ಗವನ್ನು ಯೂಸ್ ಮಾಡಿ ಅದೇನಾಗ್ತದೆ, ಬೆ ಹಿಚಕ್ ಅಂತ ಆಗ್ತದೆ. ರೋಕ್ ಟೋಕ್, ಸೊ ಇಲ್ಲಿ ಬೆ ಎನ್ನುವಂಥ ಉಪಸರ್ಗವನ್ನು ಹಚ್ಚಿದರೆ ಅದು ಏನಾಗ್ತದೆ, ಬೆ ರೋಕ್ ಟೋಕ್ ಅಂತ ಆಗ್ತದೆ. ಎರಡನೇದು ನೋಡೋದಾದರೆ ಇಜ್ಜತ್, ಬೆ ಎನ್ನುವಂಥದ್ದು ಉಪಸರ್ಗವನ್ನು ಹಚ್ಚಿದ ಮೇಲೆ ಬೆ ಇಜ್ಜತ್ ಎನ್ನುವಂಥದ್ದು ವಿಲೋಮ ಶಬ್ದ ಆಗ್ತದೆ. ಅದೇ ಥರ ರಹಮ್, ಬೇರಹಮ್, ಈಮಾನ್, ಬೇ ಈಮಾನ್, ಕಸೂರ್, ಬೇಕಸೂರ್, ವಫಾ, ಬೇವಫಾ, ಶಕ್, ಬೇಶಕ್, ತಾಜ್, ಬೇತಾಜ್, ಸಹಾರಾ, ಬೇಸಹಾರಾ, ಕಾಬು, ಬೇಕಾಬು.
ಸೊ ಈ ಥರ ಬೇ ಎನ್ನುವಂತಹ ಉಪಸರ್ಗವನ್ನು ಹಚ್ಚಿ ನಾವೇನು ಮಾಡ್ಬೋದಪ್ಪ ಅಂದರೆ ವಿಲೋಮ ಶಬ್ದವನ್ನು, ಉಪ ಅಂದರೆ ಅಕ್ಷರದ ಮುಂಚೆ ಬರುವಂಥದ್ದು, ಇಲ್ಲಿ ನೋಡ್ಬೋದು ಸಹಾರ ಅಂತಿದೆ, ಸಹಾರ. ಸೊ ಇಲ್ಲಿ ನಾವೇನು ಮಾಡ್ಬೋದು, ಬೇ ಎನ್ನುವಂಥ ಉಪಸರ್ಗವನ್ನು ಹಚ್ಚಿದರೆ ಅದೇನಾಗ್ತದೆ, ಬೇ ಸಹಾರ ಎನ್ನುವಂಥದ್ದು ಒಂದು ವಿಲೋಮ ಶಬ್ದ ರಚನೆ ಆಗ್ತದೆ. ಪ್ರಶ್ನೆ 7 देखेंगे. ಮುಖ್ಯ ಪ್ರಶ್ನೆ 7 ನೋಡುವುದಾದರೆ, ಅಬ್ ಆಪ್ಕೋ ಕಿಸಿ ಯಾತ್ರಾ ಪರ್ ಜಾನಾ ಹೈ. ಒಂದು ವೇಳೆ ನಿಮಗೆ ಯಾವುದಾದ್ರೂ ಯಾತ್ರೆ ಮೇಲೆ ಹೋಗುವುದಾದರೆ, ಪ್ರಯಾಣವನ್ನು ಮಾಡುವುದಾದರೆ, ಸೋಚ್ ಸಮಜ್ಕರ್ ಆಪ್ ಇನ್ ವಾಕ್ಯೋಂ ಕೋ ಏಕ್ ಕ್ರಮ ಸೆ ಲಿಖಿಯೇ. ಸೊ ನಿಮ್ಮ ಪುಸ್ತಕದಲ್ಲಿ ಮೇಲೆ ಕೆಳಗಡೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ಅದನ್ನು ಕ್ರಮಬದ್ಧವಾಗಿ ಈ ಥರನು ಕ್ರಮಬದ್ಧವಾಗಿ ಬರೆದಿದ್ದೀನಿ. ನೀವೇನು ಮಾಡಬೇಕು ಅಂದರೆ ನಿಮಗೆ ಅನಿಸಿದ್ದನ್ನು ಕ್ರಮಬದ್ಧವಾಗಿ ಅದನ್ನು ಬರೀಬೇಕು. ಸೊ ಮೊಟ್ಟ ಮೊದಲು ಪಹಲೆ ಹमें क्या करना है, यात्रा स्थल को चुनना होगा. यात्रा ಸ್ಥಳವನ್ನು ನಾವು ಏನು ಮಾಡಬೇಕು, ಆಯ್ದುಕೊಳ್ಳಬೇಕು. उसके बाद हमें क्या करना है, छुट्टी लेना है, ರಜೆಯನ್ನು ತೆಗೆದುಕೊಳ್ಳಬೇಕು. उसके बाद हमें बस या रेल में आरक्षण की व्यवस्था कर लेना. ಆರಕ್ಷಣ ಅಂದರೆ ಮಕ್ಕಳಲ್ಲಿ ರಿಸರ್ವೇಷನ್ ಅಂತ ಕರಿತೀವಲ್ಲ, ಬಸ್ ಅಥವಾ ಟ್ರೈನಲ್ಲಿ ರಿಸರ್ವೇಷನನ್ನು ಮಾಡ್ಕೋಬೇಕು. ಕಪಡೆ ಸಾಮಾನ್ ಬಾಂಧ್ ಲೇನಾ, ಅದಾದಮೇಲೆ ನಮ್ಮ ಬಟ್ಟೆಗಳನ್ನು ವಸ್ತುಗಳನ್ನು ಕಟ್ಟಿಕೊಳ್ಳಬೇಕು. ಹೋಟೆಲ್ ಸೆ ಸಂಪರ್ಕ ಕರ್ ಕಮರಾ ನಿರ್ಧಾರಿತ ಕರ್ನಾ ಎನ್ನುವಂಥದ್ದನ್ನು ಕೊಡಲಾಗಿದೆ. ಸೊ ಹೋಟೆಲ್ಗೆ ಸಂಪರ್ಕವನ್ನು ಮಾಡಿಕೊಂಡು ನಮಗೆ ಇರಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು. ಸೊ ಈ ಥರ ಒಂದು ಪ್ರಯಾಣವನ್ನು ಮಾಡಬೇಕಂದ್ರೆ ಈ ಥರ ಒಂದು ಅರೇಂಜ್ಮೆಂಟನ್ನು ನಾವು ಮಾಡಿಕೊಳ್ಬೇಕು. ಅದನ್ನು ಕ್ರಮಬದ್ಧವಾಗಿ ತಾವುಗಳು ಬರೀಬೇಕಿತ್ತು. ಪ್ರಶ್ನೆ 8 देखेंगे. चेरापूंजी में साल भर वर्षा रहती है. वर्षा प्रकृति की अनुपम भेंट है. इस प्रकार प्रकृति के कुछ अन्य ಲಾಭೋं की ಸೂಚಿ बनाइए. ಸೊ ಮಳೆ ಏನಿದೆ ನಮಗೆ ಪ್ರಕೃತಿಯಿಂದ ಸಿಕ್ಕಿರುವಂತಹ ಒಂದು ಭೇಂಟ್ ಅಂದರೆ ಒಂದು ನಿಸರ್ಗ ಕೊಟ್ಟಿರುವಂಥ ಕೊಡುಗೆ, ಏನಂತ ಕರಿತೀವಿ, ಕೊಡುಗೆ. ಸೊ ಅದೇ ಥರ ಮತ್ತೆ ಯಾವೆಲ್ಲ ಪ್ರಕೃತಿಯ ಕೊಡುಗೆಗಳಿದ್ದಾವೆ ನಮಗೆ ಅಂದರೆ ಥಂಡಿ, ಗರ್ಮಿ, ನದಿ, ಸಮುದ್ರ, ಜಲಪ್ರಪಾತ, पर्वत, जंगल आदि सभी प्रकृति के अनुपम भेंट. ಇವೆಲ್ಲವೂ ಕೂಡ ನಮಗೆ ಪ್ರಕೃತಿ ಕೊಟ್ಟಿರುವಂತಹ ಕೊಡುಗೆಗಳು. 9 देखेंगे. 9ನೇ ಪ್ರಶ್ನೆ ನೀಡುವುದಾದರೆ, ಸಂಕೇತ ಬಿಂದುओं के आधार पर अपनी किसी यात्रा का वर्णन कीजिए. ಸೊ ಇಲ್ಲಿ ಏನು ಮಾಡಿದ್ದಾರೆ, ಒಂದಿಷ್ಟು ಪ್ರಶ್ನೆಯನ್ನು ಕೇಳಿದ್ದಾರೆ, ಅದಕ್ಕೆ ನಮಗೆ ಉತ್ತರ ಬರೆಯೋದಕ್ಕೆ ಹೇಳಿದ್ದಾರೆ. ಸೊ ನೀವು ಯಾವ ಜರ್ನಿಯನ್ನು ಮಾಡಿದ್ದೀರಿ ಅಥವಾ ಯಾವುದಾದ್ರು ಟ್ರಿಪ್ಗೆ ಹೋಗಿದ್ದಾರೆ, ಪ್ರವಾಸಕ್ಕೆ ಹೋಗಿದ್ದರೆ ಅದನ್ನು ತಾವು ಇಲ್ಲಿ ಬರೀಬೇಕು. ಸೊ ಇಲ್ಲಿ ಮಾಡೆಲ್ ಆಗಿ ನಾನು ಬರೆದಿದ್ದೀನಿ. ಕಹಾ ಗಯತೆ, ಎಲ್ಲಿ ಹೋಗಿದ್ರಿ, ಮೈ ಹೈದರಾಬಾದ್ ಗಯಾತ, ನಾನು ಹೈದರಾಬಾದಕ್ಕೆ ಹೋಗಿದ್ದೆ ಅಂತ ಬರೆದಿದ್ದೀನಿ. ತಾವುಗಳು ಎಲ್ಲಿ ಹೋಗಿರ್ತಾರೆ ಅದನ್ನು ತಾವುಗಳು ಅಲ್ಲಿ ಬರೀಬಹುದು ಅಥವಾ ಇದನ್ನೇ ಬರೀಬಹುದು. ದೂಸರಾ ಸಂಕೇತ ಬಿಂದು ಹೈ ಕಿಸ್ಕೆ ಸಾಥ್ ಗಯತೆ, ಯಾರ ಜೊತೆಗೆ ಹೋಗಿದ್ರಿ ಅನ್ನುವಂಥದ್ದು. ಮೇರೆ ಮಿತ್ರೋಂ ಕೆ ಸಾಥ್ ಗಯಾತ, ನಾನು ನನ್ನ ಗೆಳೆಯರ ಜೊತೆಗೆ ಹೋಗಿದ್ದೆ. ತೀಸರಾ ಸಂಕೇತ ಬಿಂದು ಹೈ ಕಬ್ ಗಯತೆ, ಯಾವಾಗ ಹೋಗಿದ್ರಿ, ಡಿಸೆಂಬರ್ 2023 में गया था, ಡಿಸೆಂಬರ್ 2023ರಲ್ಲಿ ನಾನು ಹೋಗಿದ್ದೆ. ಕೈಸೆ ಗಯತೆ, ಹೇಗೆ ಹೋಗಿದ್ರಿ, ರೇಲ್ ಸೆ ಗಯತೆ, ಟ್ರೈನ್ ಮುಖಾಂತರ ನಾವು ಹೋಗಿದ್ವಿ. 5ವಾ ಸಂಕೇತ ಬಿಂದು ಹೈ ಉಸ್ ಸ್ಥಾನ್ ಮೇ ಕ್ಯಾ ಕ್ಯಾ ದೇಖಾ, ಆ ಒಂದು ಸ್ಥಾನದಲ್ಲಿ ಏನನ್ನು ನೋಡಿದ್ರಿ. ಸೊ ನಾನು ಹೈದರಾಬಾದ್ಗೆ ಹೋಗಿದ್ದೆ, ಅಲ್ಲಿ ಚಾರ್ ಮಿನಾರ್, ಮಕ್ಕಾ ಮಸ್ಜಿದ್, ರಾಮೋಜಿ ಫಿಲ್ಮ್ ಸಿಟಿ, ಹಲವಾರು ಪ್ರೇಕ್ಷಣೀಯ ಸ್ಥಳಗಳನ್ನು ನಾನು ಅಲ್ಲಿ ವೀಕ್ಷಿಸಿದೆ ಅಂತ ನಾನು ಬರೀತೀನಿ. छठा ಸಂಕೇತ ಬಿಂದು ಹೈ ಕೋಯಿ ವಿಶೇಷ ಅನುಭವ, 1-2 ವಾಕ್ಯ, ಯಾವುದಾದ್ರೂ ಒಂದು ವಿಷಯ ಅನುಭವ ನಿಮ್ಮ ಪ್ರಯಾಣದಲ್ಲಿ ಆದಾಗ. ಸೊ ನನಗೆ ಆಗಿರುವಂಥ ಅನುಭವ ನಾನು ಬರೆದಿದ್ದೀನಿ. जो मुझे हुआ है अनुभव उसके बारे में मैंने लिखा है. आप भी आपके अपने स्वयं के अनुभव को लिख सकते हैं. हैदराबाद रेल से गए थे पर हमने रेल में यहाँ पर आरक्षण होना चाहिए था. यहाँ आरक्षण अंदर रिजर्वेशन, आरक्षण ಈ ಥರ ತಾವುಗಳು ಮಕ್ಕಳೇ ಬರೀರಿ. ಆರಕ್ಷण नहीं क्या ಅಂತದೆ, किया था, आरक्षण नहीं किया था. इसलिए हमें यात्रा में बहुत कठिनाई हुई. बहुत देर तक हमें यहाँ पर रेल में ಅಂತ ಬರೀರಿ. बहुत देर तक हमें रेल में खड़े होकर ही यात्रा की. ಬಹಳಷ್ಟು ಹೊತ್ತಿನವರೆಗೆ ನಾವು ನಿಂತ್ಕೊಂಡೇ ಪ್ರಯಾಣವನ್ನು ಮಾಡಿದ್ವಿ. ಮುಖ್ಯ ಪ್ರಶ್ನೆ 10 देखेंगे. चेरापूंजी में साल भर वर्षा होती रहती है. इसे अतिवृष्टि कहते हैं. खाते ಅಂತಾಗಿದೆ, कहते हैं ಅಂತ ಆಗಬೇಕದು. इसे क्या कहते हैं, अतिवृष्टि कहते हैं. ಬಹಳಷ್ಟು ಮಳೆ ಆಗ್ತದೆ, ಅದಕ್ಕೆ ಅತಿವೃಷ್ಟಿ ಅಂತ ಕರಿತೀವಿ. इसी प्रकार कहीं कहीं पर वर्षा ऋतु में भी वर्षा नहीं होती, इसे अनावृष्टि कहते हैं. ಹಲವಾರು ಕಡೆಗಳಲ್ಲಿ ಮಳೆಗಾಲದಲ್ಲಿ ಕೂಡ ಮಳೆ ಆಗೋದಿಲ್ಲ, ಅದಕ್ಕೇನಂತ ಕರಿತೀವಿ, ಅನಾವೃಷ್ಟಿ ಅಂತ ಕರಿತೀವಿ.
ಕಕ್ಷಾ ಮೇ ಚರ್ಚಾ ಕರ್ಕೆ ಇನ್ ದೋನೋ ಸೆ ಹೋನೆ ವಾಲಿ ಹಾನಿಯೋ ಕೋ ಲಿಖಿಯೇ. ಏನು ಮಾಡಬೇಕು ಅಂದರೆ ಅದರ ಹಾನಿಗಳ ಬಗ್ಗೆ ಬರೀಬೇಕು. ಸೊ ನಾನು ಇಲ್ಲಿ ಟೇಬಲನ್ನು ಮಾಡಿದ್ದೀನಿ, ಅತಿವೃಷ್ಟಿ ಹಾಗೂ ಅನಾವೃಷ್ಟಿ. ಅತಿವೃಷ್ಟಿ ಅಂದರೆ ಹೆಚ್ಚಿಗೆ ಮಳೆ ಆದಾಗ, ಹೆಚ್ಚಿಗೆ ಮಳೆ ಆದಾಗ. ಅನಾವೃಷ್ಟಿ ಅಂದರೆ ಕಡಿಮೆ ಮಳೆ ಆದಾಗ, ಕಡಿಮೆ ಮಳೆ ಆದಾಗ. ಸೊ ಹೆಚ್ಚಿಗೆ ಮಳೆ ಆದಾಗ ಅತಿವೃಷ್ಟಿ में क्या होता है, बाढ़ आता है. बाढ़ ಅಂದರೆ ಪ್ರವಾಹ, बाढ़ ಅಂದರೆ ಇಲ್ಲಿ ಪ್ರವಾಹ, ಪ್ರವಾಹ ಬರುತ್ತೆ. ನದಿಯಾ ಅಪ್ನೆ ಬಾಂಧ್ ತೋಡ್ಕರ್ ಬಹತಿ ಹೈ, ನದಿಗಳು ತನ್ನ ಸೀಮೆಯನ್ನು ಮುರ್ಕೊಂಡು ಹರಿತಾ ಇರ್ತವೆ. ಜೀವ ಹಾನಿ ಹೋತಿ ಹೈ, ಜೀವ ಅಂತಾಗಿದೆ, ಇಲ್ಲಿ ನೀವೇನು ಮಾಡ್ಕೊಳ್ಳಿ, ಜೀವ ಹಾನಿ ಹೋತಿ. ಇಲ್ಲಿ 3 ಪಾಯಿಂಟ್ಗಳನ್ನು ಬರೆದಿದ್ದೀನಿ, ತಾವುಗಳು ಬೇರೆದೇನಾದರೂ ಕೂಡ ಬರಿಬಹುದು. ಅನಾವೃಷ್ಟಿ ಸೆ, ಮಳೆ ಕಡಿಮೆ ಆದಾಗ ಏನಾಗ್ತದೆ, ಅಕಾಲ್ ಗಿರ್ತಾ ಹೈ. ಇಲ್ಲಿ ಅಕಾಲ ಅಂದರೆ ಮಕ್ಕಳೇ ಬರಗಾಲ. ಮಳೆ ಬರಲಿಲ್ಲ ಅಂದರೆ ಏನಾಗ್ತದೆ, ಬರಗಾಲ ಬರ್ತದೆ. ಖೇತೋ ಮೇ ಫಸಲ್ ಸೂಖ್ ಜಾತಿ ಹೈ, ಫಸಲ್ ಅಂದರೆ ಬೆಳೆ. ಹೊಲಗಳಲ್ಲಿ ಬೆಳೆ ಏನಾಗ್ತದೆ, ಒಣಗಿ ಹೋಗ್ತದೆ. ಬಿನಾ ಪಾನಿಕೆ ಜಾನುವಾರು ಮರನೆ ಲಗ್ತೆ ಹೈ, ನೀರು ಇಲ್ಲದೇ ಏನಾಗ್ತದೆ, ಹಲವಾರು ಪ್ರಾಣಿಗಳು ಸಾಯಲಿಕ್ಕೆ ಪ್ರಾರಂಭ ಮಾಡ್ತವೆ. ಪ್ರಶ್ನೆ 11 है. 11ನೇ ಪ್ರಶ್ನೆ ನೋಡುವುದಾದರೆ ಚುಟ್ಕುಲ. ಚುಟ್ಕುಲ ಅಂದರೆ ನಗೆ ಹನಿ ಅಂತ ಕರಿತೀವಿ. ಏನಂತ ಕರಿತೀವಿ, ನಗೆ ಹನಿ, ಅಥವಾ ಇದಕ್ಕೆ ನಾವೇನು ಇಂಗ್ಲೀಷಲ್ಲಿ ಜೋಕ್ಸ್ ಅಂತಲೂ ಕೂಡ ಕರಿತೀವಿ. ಏನಂತ ಕರಿತೀವಿ, ಜೋಕ್ಸ್ ಅಂತ ಕರಿತೀವಿ. ಸೊ 2 ಜೋಕ್ಸನ್ನು ಕೊಟ್ಟಿದ್ದೀನಿ, ನಿಮಗೆ ಬೇರೆ ಬರ್ತಿದ್ರೆ ಕೊಡಿ. ಪುಸ್ತಕದಲ್ಲಿ ಕೂಡ ಒಂದು ಕೊಡಲಾಗಿದೆ. हस्बैंड, आज ऐसी चाय बनाओ कि पीते ही तन बदन झूमने लगे और मन नाचने लगे ಅಂತ ಹೇಳ್ತಾನೆ. ಅವಾಗ ಪತ್ನಿ ಏನು ಹೇಳ್ತಾಳೆ, ಹಮಾರೆ ಯಹಾ ಭೈಂಸ್ ಕಾ ದೂಧ ಆತಾ ಹೈ, ನಾಗಿನ್ ಕಾ ನಹಿ ಅಂತ ಹೇಳ್ತಾಳೆ. रिंकू, रिंकू ने अमरूद लिए तो उसमें कीड़ा निकला. रिंकू अमरूद वाले से, इसमें तो कीड़ा है, अमरूद वाला. ये किस्मत की बात है, क्या पता अगली बार इसमें से मोटरसाइकिल निकल जाए. तो रिंकू कहता है 2 किलो दे दो. ಸೊ ಈ ತರನಾಗಿರ್ತಕ್ಕಂಥ ಜೋಕ್ಸ್ಗಳು ತಾವುಗಳನ್ನು ಕೂಡ ಬರೀಬಹುದು. 12 देखेंगे ಅನುರೂಪತಾ. ಅನುರೂಪತಾ ಪ್ರಶ್ನೆ ಕೊಡಲಾಗಿದೆ. ಕರ್ನಾಟಕ, ಬೆಂಗಳೂರು. ಸೊ ಇಲ್ಲಿ ಏನು ಮಾಡಿದ್ದಾರೆ, ರಾಜಧಾನಿಯನ್ನು ಕೊಟ್ಟಿದ್ದಾರೆ, ಮೇಘಾಲಯ. ಸೊ ಮೇಘಾಲಯಕ್ಕೆ ರಾಜಧಾನಿ है ಶಿಲಾಂಗ್. ರಾಜಸ್ಥಾನ್ ರೇತ್ ಕಾ ಪ್ರದೇಶ, ರಾಜಸ್ಥಾನ ಉಸುಕಿನ ಮರಳಿನಿಂದ ಕೂಡಿರುವಂಥ ಮರಳುಗಾಡಿನ ಪ್ರದೇಶ, ಮೇಘಾಲಯ. ವರ್ಷಾ ಕಾ ಪ್ರದೇಶ ಅಥವಾ ಬಾದಲೋं का ಪ್ರದೇಶ, ಎರಡೂ ಕೂಡ ಸರಿಯಾಗಿರುವಂಥ ಉತ್ತರ. ಮಣಿಪುರ್, ಇಂಫಾಲ್. ಮಣಿಪುರದ ರಾಜಧಾನಿ ಬಗ್ಗೆ ಕೊಟ್ಟಿದ್ದಾರೆ, ಬಾಂಗ್ಲಾದೇಶ್. ಸೊ ಬಾಂಗ್ಲಾದೇಶದ ರಾಜಧಾನಿ ಏನಿದೆ, ಢಾಕಾ. ನೇಂಗ್ ಕ್ರೇಮ್, ಇದೊಂದು ಏನಾಗಿದೆ, ನೃತ್ಯ ಆಗಿದೆ. ಬೆಹಡೆನ್ ಕಲಾಂ, ಇದು ಏನಾಗಿದೆ, ಒಂದು ಉತ್ಸವವಾಗಿದೆ. ಸೊ ಮಕ್ಕಳೇ, ಇದಾಗಿತ್ತು 9ನೇ ತರಗತಿಗೆ ಸಂಬಂಧಿಸಿದಂತೆ ಚೀರಾಪುಂಜಿ ಸೆ ಆಯಾ ಹೂಂ ಪಾಠದ ಪ್ರಶ್ನೆ ಉತ್ತರಗಳು. ಭಾಷಾ ಜ್ಞಾನವನ್ನು ಎಕ್ಸ್ಟ್ರಾ ಕ್ಲಾಸಲ್ಲಿ ನಾವು ಅದನ್ನು ಬೇರೆ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಸೊ ಈವರೆಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹಾಗೂ ನಿಮ್ಮ ವಿದ್ಯಾರ್ಥಿಗಳ ಜೊತೆಗೆ ತಪ್ಪದೇ ಇದನ್ನು ಶೇರ್ ಮಾಡಿಕೊಳ್ಳಿ. ಹಾಗೂ ಚಕಾರ ಅಕಾಡೆಮಿಯನ್ನು ತಪ್ಪದೇ ಸಬ್ಸ್ಕ್ರೈಬನ್ನು ತಪ್ಪದೇ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.